ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. योग एक जीवन की शैली ही नहीं बल्कि मानसिक और शारीरिक रूप से स्वस्थ रहने का सशक्त माध्यम भी है. एक योग ही है जिसकी अनुपम शक्ति ने करोड़ों लोगों को विश्व भर में लॉकडाउन के कठिन दिनों में भी घर पर स्वस्थ बने रहने की राह दिखाई. आज पूरे विश्व में 30 करोड़ यानी दुनिया की 8% आबादी से अधिक लोग योग करते हैं. भारत ने विश्व को योग के रूप में स्वस्थ रहने की जो कुंजी दी है उसे आज पूरा ಉತ್ತರವನ್ನು ಅವ್ರು ಹೇಳ್ಯಾರ. ಪ್ರಶ್ನೋತ್ತರ ವೇಳೆಯಲ್ಲಿ ಅವ್ರಿಗೆ ಉತ್ತರ ಸಮಾಧಾನ ಆಗದಿದ್ದರೆ ಬೇರೆ ರೀತಿಯಿಂದ ಕೇಳ್ಬೋದು. ಬೇರೆ ರೀತಿಯ ನಮ್ಮ ನಿಯಮಗಳು ಅರ್ಧ ತಾಸು ಚರ್ಚೆನೋ ಮತ್ತೊಂದು ಮುಗಿದು ಹಿಂಗೆಲ್ಲರೂ ಎದ್ದು ನಿಂತರೆ ಪ್ರಶ್ನೋತ್ತರ ವೇಳೆ ಇದು ನೀವು ಹೇಳಿ ಹೆಂಗೆ ನಡೆಸಬೇಕು. ಒಬ್ಬರು ಕೇಳಿದ್ದಾರೆ, ಉತ್ತರ ಹೇಳಿದ್ದಾರೆ. ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆನ್ಸರ್ ಗಿವನ್ ಬೈ ದಿ ಪರ್ಟಿಕ್ಯುಲರ್ ಮಿನಿಸ್ಟರ್, ಯು ಕ್ಯಾನ್ ಗಿವ್ ಇನ್ ರೈಟಿಂಗ್ ಹಾಫ್ ಆನ್ ಅವರ್ ಕ್ವಶನ್ ಕೇಳಿ, ಮತ್ತೇನಾರು ಕೇಳಿ, ಯಾವ್ದಾರ ಒಂದು ಬೇರೆ ರೂಪದಲ್ಲಿ. ಈಗ ಎದ್ದು ನೀವು ಎಲ್ಲರೂ ಕೂಡ ಮಾತಾಡಿದ್ರೆ ಹೆಂಗೆ ಸಭೆ ನಡೆಸ್ಬೇಕು ಹೇಳಿ ನೋಡಿ. ಇವತ್ತು ಅನೌನ್ಸ್ ಮಾಡಿ ನಾಳೆ ಬೆಳಗ್ಗೆ ಇಂಪ್ಲಿಮೆಂಟ್ ಮಾಡೋದಲ್ಲ. ಕೋಟ್ಯಾಂತರ ರೂಪಾಯಿ ಕಮಿಟ್ಮೆಂಟ್ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆಗುತ್ತೆ. ಇದರ ಜೊತೆಗೆ ಕೇಂದ್ರ ಸರ್ಕಾರನೂ ಈಗ ರಿಯಲೈಸ್ ಮಾಡಿಕೊಂಡಿದೆ. ಮೊದಲು ಆಗೋದಿಲ್ಲ ಅಂತ ಹೇಳಿದರು ಕೇಂದ್ರ ಸರ್ಕಾರ, ರಿಯಲೈಸ್ ಮಾಡಿಕೊಂಡು ಈಗ ಅವರು ಕೂಡ ಒಂದು ಪದ್ಧತಿಯನ್ನು ಮಾಡಬೇಕು ಅಂತೇಳಿ ಅವರು ಕೂಡ ಹೊರಟಿದ್ದಾರೆ. ಈ ಎರಡೂ ಕೂಡ ಆಗಬೇಕಲ್ಲ, ಅದಕ್ಕಾಗಿ ನಾವು ಈಗಾಗಲೇ ಸಮಿತಿಗಳನ್ನು ಮಾಡಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ. ವಿ ಆರ್ ಕಮಿಟೆಡ್ ಟು ದಟ್, ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಮಾನ್ಯ ಸಭಾಪತಿಗಳೇ, ಅದರಲ್ಲೇನು ಎರಡನೇ ಮಾತಿಲ್ಲ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.